ಒಬ್ಬ ಉಪ್ಪಿನ ವ್ಯಾಪಾರಿ ಇದ್ದನು. ಆತನು ತನ್ನ ದಿನನಿತ್ಯದ ಕೆಲಸಕ್ಕಾಗಿ ಒಂದು ಕತ್ತೆಯನ್ನು ಸಾಕಿಕೊಂಡಿದ್ದನು. ಆತ ಕತ್ತೆಯ ಮೇಲೆ ಉಪ್ಪಿನ ಚೀಲವನ್ನು ಹೊತ್ತುಕೊಂಡು ಊರೂರು ತಿರುಗಿ ಉಪ್ಪನ್ನು ಮಾರುತ್ತಿದ್ದನು. ಆತನು ಸಾಕಿದ್ದ ಕತ್ತೆಯು ತುಂಬ ಸೋಮಾರಿ ಸ್ವಭಾವದ್ದಾಗಿತ್ತು. ಒಂದು ದಿನ ಆತ ಕತ್ತೆಯ ಬೆನ್ನ ಮೇಲೆ ಉಪ್ಪಿನ ಚೀಲವನ್ನು ಏರಿಕೊಂಡು ವ್ಯಾಪಾರಕ್ಕಾಗಿ ಸಾಗುತ್ತಿರುವಾಗ ಸಣ್ಣದಾದ ಹಳ್ಳವೊಂದನ್ನು ದಾಟಬೇಕಿತ್ತು. ಆ ಸಂದರ್ಭದಲ್ಲಿ ಹಳ್ಳವನ್ನು ದಾಟುವಾಗ ಕತ್ತೆಯ ಬೆನ್ನಿನ ಮೇಲಿದ್ದಂಥ ಉಪ್ಪಿನ ಚೀಲ ನೀರಿನಲ್ಲಿ ಬಿದ್ದಿತು. ಹೇಗೋ ಕಷ್ಟಪಟ್ಟು ಆ ಚೀಲವನ್ನು ಪುನಃ ಕತ್ತೆಯ ಹೆಗಲ ಮೇಲೆ ಇಟ್ಟನು. ಉಪ್ಪಿನ ಚೀಲ ನೀರಿನಲ್ಲಿ ಬಿದ್ದಿದ್ದರಿಂದ ಅದರಲ್ಲಿ ಬಹಳಷ್ಟು ಪ್ರಮಾಣದ ಉಪ್ಪು ಕರಗಿತ್ತು. ಇದರಿಂದ ಕತ್ತೆಯ ಬೆನ್ನಿನ ಮೇಲೆ ಪುನಃ ಚೀಲವನ್ನು ಇಟ್ಟಾಗ ಅದಕ್ಕೆ ತುಂಬ ಹಗುರವೆನಿಸಿತು. ಯಾವಾಗ ತನ್ನ ಬೆನ್ನ ಮೇಲಿದ್ದ ಚೀಲವು